ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿನಿಂದ ಮಾತ್ರ ಬ್ರಹ್ಮವಿದ್ಯೆಯನ್ನು ಹೊಂದಬಹುದು ಎಂದು ದೇವಋಷಿಗಳು, ಪಿತೃದೇವತೆಗಳು ಮತ್ತು ಬ್ರಹ್ಮನಿಷ್ಠ ಮಾನವರು ಸ್ಪಷ್ಟವಾಗಿ ಹೇಳುತ್ತಿರುವರು. ಶ್ಲೋಕ 43. ಗುರುಭಕ್ತ್ರೇ ಸ್ಥಿತಾ ವಿದ್ಯಾ ಗುರುಭಕ್ತ್ಯಾ ಚ ಲಭ್ಯತೆ ತ್ರೈಲೋಕ್ಯೈ ಸ್ಫುಟಭಕ್ತಾರಾಹ ದೇವ ಋಷಿ ಪಿತ್ರ ಮಾನವ. ಅನುವಾದ. ಶ್ರೀ ಗುರುವಿನ ಮುಖಾರವಿಂದದಲ್ಲಿ ಸ್ಥಿರವಾಗಿ ಪ್ರಜ್ವಲಿಸುತ್ತಿರುವ ಬ್ರಹ್ಮವಿದ್ಯೆ ಗುರುಭಕ್ತಿಯಿಂದ ಹೊಂದಬಹುದು. 3 ಲೋಕಗಳಲ್ಲಿ ದೇವಋಷಿಗಳು, ಪಿತೃದೇವತೆಗಳು, ಮಾನವರು ಪಾರದರ್ಶಕತೆಯಿಂದ ಹೇಳುತ್ತಿರುವರು. ಭಾವಾರ್ಥ. ಬ್ರಹ್ಮಜ್ಞಾನ ಶ್ರೀ ಗುರುವಿನ ಬುದ್ಧಿಯಲ್ಲಿ ಸ್ಥಾಪಿತವಾಗಿರುವುದು. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ ದೋಷಾನುದರ್ಶನಂ. ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿದಂತೆ ಜನನ ಮರಣ ಸಂಸಾರ ಚಕ್ರದಿಂದ ಹೊರತೆಗೆಯಲು ಕೇವಲ ಶ್ರೀ ಗುರುವಿನಿಂದ ಮಾತ್ರ ಸಾಧ್ಯ. ಎಲ್ಲ ಮಾನವರಿಗೂ ಜನ್ಮ ದುಃಖ, ಮರಣ ದುಃಖ, ವೃದ್ಧಾಪದ ದುಃಖ ಮತ್ತು ರೋಗದಿಂದ ದುಃಖ ಇರುವುದು. ಪ್ರತಿಯೊಬ್ಬ ಮಾನವರಲ್ಲಿಯೂ ಈ 4 ದೋಷಗಳು ಗ್ರಹಿಕೆಯಾಗುವುದು. ನಿರಂತರ ಮತ್ತು ನಿಷ್ಕಳಂಕ ಭಕ್ತಿಯಿಂದ ಗುರುಕೃಪೆಯನ್ನು ಪಡೆದು ಸಂಸಾರ ಸಾಗರದಿಂದ ಪಾರಾಗಬಹುದು. ಸ್ಥಿತಪ್ರಜ್ಞರಾದ ಶ್ರೀ ಗುರು ಪರಮಾತ್ಮರ ಅನುಗ್ರಹದಿಂದ ಸಂಪೂರ್ಣ ಸತ್ಯಕ್ಕಾಗಿ ಉಪಾಸನೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಹೊಂದಬಹುದು. ಶಿಷ್ಯನು ಮನೆ, ಮಠ, ಆಸ್ತಿ, ಅಂತಸ್ತು, ಬಂಧು ಬಾಂಧವರೆಂದು ಅನ್ಯ ವಿಷಯಗಳಲ್ಲಿ ಆಸಕ್ತಿ ತೋರಿದರೆ ಸಂಸಾರದಲ್ಲಿ ಸಿಲುಕುವನು. ಅನ್ಯದರಲ್ಲಿ ಆಸಕ್ತಿ ಇಲ್ಲದೆ ಅನನ್ಯವಾದ ಗುರುಭಕ್ತಿಯಿಂದ ಮಾತ್ರ ಬ್ರಹ್ಮಾನಂದವನ್ನು ಹೊಂದಬಹುದು. ಬ್ರಹ್ಮಾನಂದವನ್ನು ಶ್ರೀ ಗುರುವಿನ ಕೃಪೆಯಿಂದ ಮಾತ್ರ ಸಾಧ್ಯವೆನ್ನುವ ವಿಷಯವನ್ನು 3 ಲೋಕಗಳಲ್ಲಿರುವ ನಾರದ, ನರನಾರಾಯಣರು, ವಾಲಕಿಲ್ಯರು, ಕರ್ಧಮ, ಅಸೀತ ಮತ್ತು ವತ್ಸರಾದ ದೇವಋಷಿಗಳು, ಯಮಧರ್ಮರಾಜ, ಚಂದ್ರದೇವ, ಕಾವ್ಯವಾಹರಾದ ಪಿತೃದೇವತೆಯರು ಮತ್ತು ಮಹಾತ್ಮರಾದ ಪರಮಗುರುಗಳು ಪಾರದರ್ಶಕವಾಗಿ ಹೇಳುತ್ತಿರುವರು. ಸಮುದ್ರದ ನೀರು ಮಳೆಯಾಗಿ ಬಂದರೆ ಕುಡಿಯಲು ಯೋಗ್ಯವಾಗಿರುವಂತೆ ಬ್ರಹ್ಮಜ್ಞಾನವು ಬ್ರಹ್ಮಾನುಭೂತಿಯಲ್ಲಿರುವ ಗುರುವನ್ನು ಆಶ್ರಯಿಸಿ ಸೇವೆ ಮಾಡಿದರೆ ಶಿಷ್ಯನಿಗೆ ಅನುಭವಕ್ಕೆ ಬರುವುದು. ರಾಜಭೋಜನ ಅಹಂಕಾರ ಕಳೆದ ದೇವಋಷಿ ಮತ್ತು ಪಿತೃದೇವತೆಗಳು. ಒಮ್ಮೆ ಧರ್ಮದ ಮಹಾನ್ ಪೋಷಕ, ಉದಾತ್ತ, ವಿದ್ವಾಂಸ ಮತ್ತು ಸದ್ಗುಣಶೀಲ ರಾಜಭೋಜನು ಒಂದು ಮಹಾಯಜ್ಞವನ್ನು ಮಾಡಿದನು. ಎಲ್ಲ ದೇವರುಗಳು, ಋಷಿಗಳು ಮತ್ತು ಪಿತೃದೇವತೆಗಳನ್ನು ಆಹ್ವಾನಿಸಿ ಗೌರವಿಸಿದನು. ಯಜ್ಞದ ನಂತರ ರಾಜಭೋಜನು ಹೆಮ್ಮೆಪಟ್ಟು ತನ್ನೊಳಗೆ ಹೀಗೆ ಯೋಚಿಸಿದನು: ನಾನು ದೇವರುಗಳನ್ನು ಪೂಜಿಸುತ್ತಿದ್ದೇನೆ, ಋಷಿಗಳಿಗೆ ಆಹಾರವನ್ನು ನೀಡಿದ್ದೇನೆ, ನನ್ನ ಪೂರ್ವಜರನ್ನು ಸಂತೋಷಪಡಿಸಿದ್ದೇನೆ ಮತ್ತು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇನೆ. ಖಂಡಿತ ನಾನು ಈಗ ಬ್ರಹ್ಮಜ್ಞಾನವನ್ನು ಸಮೀಪಿಸಿರುವೆನು. ರಾಜನಿಗೆ ಆ ದಿನ ರಾತ್ರಿ ಒಂದು ದೈವಿಕ ದರ್ಶನ ಕಾಣಿಸಿಕೊಂಡಿತು. ದೇವರ್ಷಿಗಳು, ಪಿತೃದೇವತೆಗಳು ಮತ್ತು ಮಹರ್ಷಿಗಳು ಅವನ ಮುಂದೆ ನಿಂತು ಅವನನ್ನು ಹೊಗಳುವ ಬದಲು ಹೀಗೆ ಹೇಳಿದರು: ಓ ಭೋಜರಾಜ, ನೀನು ಅನೇಕ ಮಹಾಕಾರ್ಯಗಳನ್ನು ಮಾಡಿದ್ದೀಯ. ಆದರೆ ಸತ್ಯವನ್ನು ದೃಢವಾಗಿ ತಿಳಿದುಕೋ. ಬ್ರಹ್ಮಜ್ಞಾನವನ್ನು ಯಜ್ಞಗಳಿಂದಾಗಲಿ, ನಮ್ಮನ್ನು ಮೆಚ್ಚಿಸುವುದರಿಂದಾಗಲಿ, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದರಿಂದಾಗಲಿ ನೀಡಲಾಗುವುದಿಲ್ಲ. ಸದ್ಗುರು ಮಾತ್ರ ಆ ಪರಮಜ್ಞಾನವನ್ನು ನೀಡಬಲ್ಲರು. ಗುರುವಿಲ್ಲದೆ ನಿನ್ನ ಎಲ್ಲ ಅರ್ಹತೆಗಳು ಅಪೂರ್ಣವಾಗಿರುತ್ತವೆ. ನಾವು ದೇವರ್ಷಿಗಳು ಮತ್ತು ಪಿತೃಗಳು ಪ್ರಕಾಶಮಾನ ಮತ್ತು ಸೂಕ್ಷ್ಮವಾಗಿದ್ದರೂ ಮೋಕ್ಷವನ್ನು ನೀಡಲು ಸಾಧ್ಯವಿಲ್ಲ. ನಾವು ಸಂಸಾರದ ಚಕ್ರದೊಳಗೆ ಅಸ್ತಿತ್ವದಲ್ಲಿದ್ದೇವೆ. ಆದರೆ ಗುರು ಬಂಧನವನ್ನು ಮೀರಿ ಬ್ರಹ್ಮದಲ್ಲಿ ಸ್ಥಾಪಿತರಾಗಿರುವರು. ಗುರುವು ಮಾತ್ರ ಮಾನವನನ್ನು ಜನನ ಮರಣ ದುಃಖದಿಂದ ಪಾರು ಮಾಡಲು ಶಕ್ಯರು. ಇದನ್ನು ಕೇಳಿದ ಭೋಜರಾಜನು ವಿನಮ್ರನಾದನು. ಮರುದಿನ ಮುಂಜಾನೆ ರಾಜಭೋಜನು ತನ್ನ ರಾಜಭೋಗಗಳನ್ನು ತ್ಯಜಿಸಿ ಸದ್ಗುರುವನ್ನು ಹುಡುಕುತ್ತಾ ಹೊರಟನು. ಬಹಳ ಪ್ರಯತ್ನದ ನಂತರ ಗುರು ಸಿದ್ಧಯೋಗಿ ಮುನಿಯನ್ನು ಭೇಟಿಯಾದನು. ಅವರ ಪಾದಗಳಿಗೆ ಶರಣಾಗಿ ಅವರಿಂದ ಉಪದೇಶವನ್ನು ಪಡೆದು ಬ್ರಹ್ಮಜ್ಞಾನವನ್ನು ಅರಿತನು. ರಾಜಭೋಜ ರಾಜಋಷಿಯಾಗಿ ಆಳ್ವಿಕೆ ನಡೆಸಿದನು. ದೇವರ್ಷಿಗಳು, ಪಿತೃದೇವತೆಗಳು ದೈವಿಕರಾಗಿದ್ದರೂ ಗುರು ಮಾತ್ರ ಬ್ರಹ್ಮಜ್ಞಾನವನ್ನು ನೀಡುವವರು. ಇತರರಿಂದ ಇದು ಸಾಧ್ಯವಿಲ್ಲ. ಧರ್ಮಗ್ರಂಥಗಳು ವಿವರಿಸಬಹುದು, ಆಚರಣೆಗಳು ಶುದ್ಧೀಕರಿಸಬಹುದು, ಆದರೆ ಗುರುವಿನ ಅನುಗ್ರಹ ಮಾತ್ರ ಆತ್ಮವನ್ನು ನೇರವಾಗಿ ಬಹಿರಂಗಪಡಿಸುತ್ತದೆ.
ಪರಮಹಂಸ ಸದ್ಗುರು ಶ್ರೀ ಸತ್ವಪಾಸಿ ಉವಾಚ. ನಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿಗಳೆಲ್ಲವೂ ಭಗವಂತನ ಚಿಂತೆಯಲ್ಲಿಯೇ, ಭಗವಂತನ ಆರಾಧನೆಯಲ್ಲಿಯೇ, ಭಗವಂತನ ನಾಮಸ್ಮರಣೆಯಲ್ಲಿಯೇ, ಭಗವಂತನನ್ನು ಸೇರಲು ಹೊರಟಿರುವ ಸಾಧನೆಯಲ್ಲಿಯೇ ನಾವೆಲ್ಲರೂ ಮುಂದುವರೆದು ಆ ಮಾರ್ಗವಾಗಿ ಭಗವಂತನನ್ನು ಕಂಡು ನಾವು ಅವನಲ್ಲಿ ಲೀನವಾಗಿ ಅವನ ಸೇವಕರಾಗಿ ದಾಸಾನುದಾಸರಾಗಿ ಹೋದಾಗ ಮಾತ್ರ ಜ್ಞಾನದ ಅಂಕುರವು ನಮಗೆ ಹೊರಡುತ್ತದೆ. ಆ ಜ್ಞಾನವು ಅಲ್ಲಿಗೆ ಹೋದಾಗ, ಆ ಮಟ್ಟದಲ್ಲಿ ನಾವು ಬೆಳೆದಾಗ ಜ್ಞಾನೋದಯವಾಗುತ್ತದೆ. ಆ ಜ್ಞಾನೋದಯವು ಎಂದರೆ ಬೇರೆ ಏನೂ ಅಲ್ಲ, ನಾನೇ ಪರಮಾತ್ಮ, ದೇಹವು, ಇಂದ್ರಿಯಗಳು, ಮನಸ್ಸು, ಬುದ್ಧಿಗಳು, ವಸ್ತುಗಳು ನಾನಲ್ಲ, ನಾನೇ ಎಲ್ಲದರಲ್ಲಿಯೂ ಇದ್ದೇನೆ, ಎಲ್ಲ ವಸ್ತುಗಳಲ್ಲಿಯೂ ಓತೋಪ್ರೇತನಾಗಿದ್ದೇನೆ, ಎಲ್ಲರ ಹೃದಯದಲ್ಲಿಯೂ ಹರಡಿಕೊಂಡಿದ್ದೇನೆ, ಹೊರಗೂ ಹೊಳಗೂ ಎನ್ನದೆ ಎಲ್ಲೆಲ್ಲೂ ತುಂಬಿಕೊಂಡಿದ್ದೇನೆ ಎನ್ನುವುದೇ ಜ್ಞಾನ. ಅಂತಹ ಭಕ್ತಿಯ ಉತ್ತುಂಗ ಶಿಖರಕ್ಕೇರಿದ ಮೇಲೆ, ಆ ಮಟ್ಟಕ್ಕೆ ಹೋದ ಮೇಲೆ ಜ್ಞಾನೋದಯವೂ ಆಗುತ್ತದೆ. ಸಾಕ್ಷಾತ್ಕಾರವೆಂದರೆ ಇದೆ, ಜ್ಞಾನೋದಯವೆಂದರೆ ಇದೆ. ಈ ಒಂದು ಜ್ಞಾನವು ನಮ್ಮ ದೇಹವು ಇದ್ದಾಗಲೇ ಯಾವನಿಗೆ, ಯಾವ ಪುರುಷನಿಗೆ ಆಗುತ್ತದೆಯೋ ಅವನೇ ಧನ್ಯ, ಅವನೇ ಸರ್ವೋತ್ತಮ, ಅವನೇ ವಿಶ್ವಾತ್ಮ. ಅಂಥವರ ಒಡನಾಟವನ್ನು ಮಾಡಿದ, ಅಂಥವನ ಸಂಘದಲ್ಲಿದ್ದ ಎಲ್ಲರೂ ಪುಣ್ಯಶಾಲಿಗಳೇ, ಪುಣ್ಯಾತ್ಮರೇ, ಧನ್ಯಾತ್ಮರೇ. ಆದುದರಿಂದ ಎಲ್ಲ ಶರಣರಿಗೂ ಭಕ್ತರಿಗೂ ಪರಮಾತ್ಮನ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಆತ್ಮೀಯರಿಗೂ ಎಲ್ಲ ಜೀವಿಗಳಿಗೂ ಭಗವಂತನ ಪದ ಕಮಲವನ್ನು ಸೇರುವ ಭಾಗ್ಯ, ಜ್ಞಾನೋದಯ, ಆತ್ಮ ಸಾಕ್ಷಾತ್ಕಾರ ಇವರೆಲ್ಲರಿಗೂ ದೊರೆಯಲಿ. ಇವರೆಲ್ಲರೂ ಪಾವನರಾಗಲಿ. ಭಗವಂತ ಜ್ಞಾನೋದಯವನ್ನು ಕೊಟ್ಟು ಕರುಣಿಸಲಿ. ಪರಮಾಮೃತ ಸಾರ, ಪುಟ 91.